ನಮಸ್ಕಾರ. ನಾನು ಡಾಕ್ಟರ್ ಮಲ್ಲೇಶ್ ಪವಾರ್, ಯೂರಾಲಜಿಸ್ಟ್ ಆ್ಯಂಡ್ ಆ್ಯಂಡ್ರಾಲಜಿಸ್ಟ್, ಮನಸ್ವಿನಿ ಯೂರಾಲಜಿ ಆ್ಯಂಡ್ ಕಿಡ್ನಿ ಹಾಸ್ಪಿಟಲ್ನಲ್ಲಿ. ಇವತ್ತು ನಾನು ತಮ್ಮೊಂದಿಗೆ BPH ಅಂದರೆ ಪ್ರೋಸ್ಟೇಟ್ ಗ್ರಂಥಿಯ ಹಿಗ್ಗುವಿಕೆಯ ಕೆಲವೊಂದು ಲಕ್ಷಣಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿದ್ದೇನೆ. 50 ವರ್ಷ ವಯಸ್ಸಾದ ತಕ್ಷಣ ಅನೇಕ ಪುರುಷರು ಮೂತ್ರದ ಸಮಸ್ಯೆಗಳಿಗೆ ಬಳಲುತ್ತಿರುತ್ತಾರೆ. ಆದರೆ ಅವರು ಇದು ವಯಸ್ಸಾದ ನಂತರ ಬರುವಂತಹ ಸಾಮಾನ್ಯ ಲಕ್ಷಣಗಳೆಂದು ನಿರ್ಲಕ್ಷಿಸುತ್ತಾರೆ. ಲಕ್ಷಣಗಳು ಏನಂತ ಹೇಳಿದ್ರೆ, ಮೂತ್ರದ ಹರಿವು ದುರ್ಬಲವಾಗಿರುವುದು, ಮೂತ್ರಕ್ಕೆ ಪದೇ ಪದೇ ಹೋಗುವುದು, ಅದು ವಿಶೇಷವಾಗಿ ರಾತ್ರಿ ಸಮಯದಲ್ಲಿ, ಮತ್ತು ಮೂತ್ರ ಒಂದು ಸಾರಿ ಪಾಸ್ ಮಾಡಿದ ಮೇಲೆ ಖಾಲಿ ಆಗಿಲ್ಲ ಅಥವಾ ಪೂರ್ತಿ ಸಮಾಧಾನ ಇರದೇ ಇರುವಂತಹದ್ದು, ಹಾಗೂ ತುರ್ತಾಗಿ ಮೂತ್ರಕ್ಕೆ ಹೋಗಬೇಕು ಅಂತ ಅನಿಸುವುದು. ಈ ತರಹದ ಲಕ್ಷಣಗಳಿದ್ದರೆ ಅವುಗಳನ್ನು ನಿರ್ಲಕ್ಷಿಸಬೇಡಿ. ಇವು ನಿಮ್ಮ ದೈನಂದಿನ ಚಟುವಟಿಕೆಗಳು ಮತ್ತು ಜೀವನದ ಗುಣಮಟ್ಟದ ಮೇಲೆ ಪರಿಣಾಮ ಬೀರುವಂತಹ ಅವಕಾಶ ಇರುತ್ತದೆ. ದಯವಿಟ್ಟು ನಿರ್ಲಕ್ಷಿಸಬೇಡಿ. ಒಳ್ಳೆಯ ವಿಷಯ ಏನೆಂದರೆ ಪ್ರೋಸ್ಟೇಟ್ ಗ್ರಂಥಿಯ ಹಿಗ್ಗುವಿಕೆ BPHಗೆ ಉತ್ತಮ ಮಟ್ಟದ ಔಷಧಿಗಳು ಇವಾಗ ಲಭ್ಯವಿದೆ. ಸಮಯಕ್ಕೆ ಸರಿಯಾಗಿ ಯೂರಾಲಜಿಸ್ಟನ್ನು ಸಂಪರ್ಕಿಸಿದರೆ ಈ ಸಮಸ್ಯೆಗಳನ್ನು ನಿಯಂತ್ರಿಸಬಹುದು ಹಾಗೂ ಮುಂದಿನ ಸಮಸ್ಯೆಗಳನ್ನು ತಡೆಗಟ್ಟಬಹುದು. ನಿಮ್ಮ ಮೂತ್ರದ ಸಮಸ್ಯೆಗಳಿಗೆ ಇಂದೇ ಸಂಪರ್ಕಿಸಿ ಯೂರಾಲಜಿಸ್ಟನ್ನು.